ನಮಸ್ಕಾರ ಎಲ್ರಿಗೂ ಎಲೆಕ್ಟ್ರಾನಿಕ್ ಸಫಾರಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಕಲರ್ ಕೋಡಿಂಗ್. ಒಂದು ಸರ್ಕ್ಯೂಟ್ನ ಡಿಸೈನ್ ಮಾಡಬೇಕು ಅಂದಾಗ ನಾವು ರೆಜಿಸ್ಟರ್ನ ಯೂಸ್ ಮಾಡಿರ್ತೀವಿ. ಒಂದಷ್ಟಲ್ಲಿ ಯೂಸ್ ಮಾಡ್ತೀವಿ, ಒಂದಷ್ಟಲ್ಲಿ ಮಾಡಿರಲ್ಲ. ಈ ರೆಜಿಸ್ಟರ್ನ ಸರ್ಕ್ಯೂಟ್ ಡಿಸೈನ್ ಮಾಡುವಾಗ ಯಾಕಪ್ಪ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಈ ರೆಜಿಸ್ಟರು ಕರೆಂಟ್ನ ಎಷ್ಟು ಬೇಕು ಅಷ್ಟು ಮಾತ್ರ ಫ್ಲೋ ಆಗಕ್ ಬಿಡುತ್ತೆ. ಹಾಗಾಗಿ ಯೂಸ್ ಮಾಡ್ತೀವಿ. ಇನ್ನು ನೀವು ನೋಡಿರಬಹುದು, ರೆಜಿಸ್ಟರ್ನ ನೋಡಿದಾಗ ನಿಮ್ಗೆ ಅದ್ರ ಮೇಲೆ ಯಾವತ್ತೂ ಕೂಡ ಅದ್ರ ವ್ಯಾಲ್ಯೂನ ರೈಟ್ ಅಪ್ ಮಾಡಿರಲ್ಲ. ಅದ್ರ ಮೇಲೆ ಇರೋದು ಒಂದೇ ಕಲರ್ ಬ್ಯಾಂಡ್ಸ್ಗಳು ಇರ್ತವೆ. ನಾವು ಆ ಕಲರ್ ಬ್ಯಾಂಡ್ಗಳನ್ನ ಯೂಸ್ ಮಾಡಿಕೊಂಡು ಅದರ ರೆಜಿಸ್ಟರ್ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ನೀವು ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾಗೆ ಎಂಟರ್ ಆದ ತಕ್ಷಣ ಬೇಸಿಕ್ ಆಗಿ ಬರೋ ಕಾನ್ಸೆಪ್ಟೇ ಈ ರೆಜಿಸ್ಟರ್. ಲ್ಯಾಬ್ಸ್ಗಳಲ್ಲಿ ಈ ರೆಜಿಸ್ಟರ್ನ ಕಲರ್ ಕೋಡ್ ಫೈಂಡ್ ಔಟ್ ಮಾಡೋದು, ಅದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಇರುತ್ತೆ. ಆಗ ಇದು ಒಂದು ಬಿಗ್ ಟಾಸ್ಕ್ ಅಥವಾ ಹರ್ಡಲ್ಲೇ ಅಂತ ಹೇಳ್ಬೋದು. ಬಟ್ ಅದನ್ನ ಹೋಗ್ತಾ ಹೋಗ್ತಾ ಈಸಿ ಆಗ್ತಾ ಹೋಗುತ್ತೆ ಒಂದ್ಸತಿ ಅದನ್ನ ಹೇಗ್ ಮಾಡ್ಬೇಕು ಅಂತ ಗೊತ್ತಾದ್ಮೇಲೆ. ಹಾಗಾದ್ರೆ ಬನ್ನಿ, ಈ ವಿಡಿಯೋಲಿ ನಾನು ಆ ಕಾನ್ಸೆಪ್ಟ್ನೇ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈ ಕಲರ್ ಕೋಡಿಂಗ್ ಚಾಟ್ನ ಹೇಗ್ ನೆನ್ಪಿಟ್ಕೊಳ್ಳೋದು, ಟ್ರಿಕ್ ಏನು, ಹೇಗ್ ನಾವು ಕಲರ್ ಕೋಡಿಂದ ವ್ಯಾಲ್ಯೂನ ರೆಜಿಸ್ಟರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು ಈಸಿಯಾಗಿ ಅನ್ನೋದು. ಹಾಗೆ ಇದನ್ನ ಕೆಲವೊಂದಿಷ್ಟು ಹಾರ್ಡ್ವೇರ್ ರಿಲೇಟೆಡ್ ನೀವು ರೋಲ್ಸ್ಗಳಿಗೆ ಅಪ್ಲೈ ಮಾಡಿದಾಗ ಇಂಟರ್ವ್ಯೂ ಅಲ್ಲಿ ಕೂಡ ಈ ಕ್ವಶನ್ಗಳು ಬರ್ತಾ ಹೋಗ್ತವೆ. ಹಾಗಾದ್ರೆ ತಡ ಯಾಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಿರ್ಬಹುದು, ಒಂದು ಚಾರ್ಟ್ ಇದೆ. ಇದು ಕಲರ್ ಕೋಡಿಂಗಿಗೆ ಅಂತ ಇರೋ ಚಾರ್ಟ್. ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಇದ್ರ ಮೂಲಕನೇ ನೀವು ರೆಜಿಸ್ಟರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು. ಹೇಗಪ್ಪ ಈ ಚಾರ್ಟ್ನ ನೆನ್ಪಿಟ್ಕೊಳ್ಳೋದು ಅಂತ ಅಂದ್ರೆ, ಇಲ್ಲಿ ನೋಡಿ, ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದೀನಿ ನಾನು. ಇದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಇದು. ಬಿಬಿ ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಡ್ ವೆರಿ ಗುಡ್ ವೈಫ್ ವೇರಿಂಗ್ ಗೋಲ್ಡ್ ಸಿಲ್ವರ್ ಆರ್ನಮೆಂಟ್ಸ್ ಅಂತ. ಹೇಗೆ ಇದು ಟ್ರಿಕ್ ಆಗುತ್ತೆ, ಬನ್ನಿ ಇಲ್ಲಿ ನೋಡಿ. ಬಿ ಅಂದ್ರೆ ಫಸ್ಟ್ ಕಲರ್, ಚಾರ್ಟ್ ಅಲ್ಲಿ ಬರೋ ಫಸ್ಟ್ ಕಲರ್ ಬ್ಲ್ಯಾಕ್ ರಿಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಬಿ ಬ್ರೌನ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಆರ್ ರೆಡ್, ಓ ಫಾರ್ ಆರೆಂಜ್, ವೈ ಯೆಲ್ಲೋ, ಅಂಡ್ ಇನ್ನ ಗ್ರೇಟ್ ಅಲ್ಲಿರೋ ಜಿ ಗ್ರೀನ್, ಬ್ರಿಟನ್ ಬಿ ಬ್ಲೂ, ಹ್ಯಾಡ್ ವೆರಿ ಗುಡ್ ವೈಫ್ ವಿ ವೈಲೆಟ್, ಜಿ ಗ್ರೇ, ನೆಕ್ಸ್ಟ್ ವೈಫ್ ಅಲ್ಲಿ ಡಬ್ಲ್ಯೂ ವೈಟ್, ವೇರಿಂಗ್ ಗೋಲ್ಡ್, ಗೋಲ್ಡ್ಗೆ ಗೋಲ್ಡ್, ನೆಕ್ಸ್ಟ್ ಸಿಲ್ವರ್. ಈಗ ಕಲರ್ಗಳೇನೋ ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಳೋದಾಯ್ತಪ್ಪ. ನೆಕ್ಸ್ಟ್ ಏನ್ ಟಾಸ್ಕ್ ಅಂದ್ರೆ, ಫಸ್ಟ್ ಬ್ಯಾಂಡ್ ಅಲ್ಲಿ ಬರೋದನ್ನ ನಂಬರ್ ಮೂಲಕ ನಾವು ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. 0 ಇಂದ 9 ವರೆಗೂ ನಂಬರ್ಸ್ ಬರೀತಾ ಹೋಗಿ. ಈಗ ಸೀರಿಯಲ್ ಆಗಿ ಏನ್ ನೀವು ನೇಮ್ಸ್ ಬರೆದ್ರಿ ಅಲ್ಲ, ಕಲರ್ ನೇಮ್ಸು, ಅದ್ರ ಮುಂದೆನೆ 0 to 9 ನಂಬರ್ಸ್ನ ಬರೀತಾ ಹೋಗಿ. ಗೋಲ್ಡ್ ಸಿಲ್ವರ್ಗೆ ಯಾವುದೇ ನಂಬರ್ ಬರೆಯಕ್ ಹೋಗ್ಬೇಡಿ. 9 ಅಲ್ಲಿಗೆ ಸ್ಟಾಪ್ ಆಗುತ್ತೆ. ವೈಟ್ ಬಂದ ತಕ್ಷಣ 9 ಸ್ಟಾಪ್ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿ. ಸೆಕೆಂಡ್ ಬ್ಯಾಂಡ್ ಕೂಡ ಬರೆದು ಅದೇ ರೀತಿ 0 to 9 ನಂಬರ್ನ ಬರೀತಾ ಹೋಗಿ. ನೆಕ್ಸ್ಟ್ ಥರ್ಡ್ ಬ್ಯಾಂಡಿಗೆ ಕೂಡ ಸೇಮ್ 0 to 9 ನಂಬರ್ನ ಬರೀರಿ. ಇನ್ನು ಫೋರ್ತ್ ಬ್ಯಾಂಡ್ ಬಂದು ಮಲ್ಟಿಪ್ಲೆಕ್ಸರ್. ಇದನ್ನ ನೀವು ಇಂಟು ಮಾಡಬೇಕು. ನೀವು ಬಂದಿರೋ ವ್ಯಾಲ್ಯೂ ಇಂದ ಇಂಟು ಮಾಡಬೇಕು. ಅದನ್ನ ನೀವು ಇಲ್ಲಿ 1 ಓಮ್, 10 ಓಮ್, 100 ಓಮ್, 1 ಕಿಲೋ ಓಮ್ ಅಂತ ಬರ್ದಿದ್ದೀನಿ. ಹೀಗೆ ಕೂಡ ಬರೀಬಹುದು, ಅಥವಾ 10:0, 10:1, 10:2 ಈ ತರ ಕೂಡ ಬರೀತಾ ಹೋಗ್ತಾರೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆ ರೀತಿ ಬರೀತಾ ಹೋಗಿ. ಮತ್ತೆ ಇದು ಬೇರೆ ಅದು ಬೇರೆ ಅನ್ಕೊಳಕ್ ಹೋಗ್ಬೇಡಿ. ಇನ್ನು ಫೋರ್ತ್ ಬ್ಯಾಂಡ್ ಆಯ್ತು. ನೆಕ್ಸ್ಟ್ ಬಂದು ಫಿಫ್ತ್ ಬ್ಯಾಂಡ್ ಟಾಲರೆನ್ಸ್ ಬ್ಯಾಂಡ್. ಇಲ್ಲಿ ಟಾಲರೆನ್ಸ್ ಬ್ಯಾಂಡ್ ಅಲ್ಲಿ ಎಲ್ಲದಕ್ಕೂ ಬರಲ್ಲ. 1 ಮುಂದೆ +or-1%, 2 ಮುಂದೆ +or-2%. ಅದೆರಡಾದ್ಮೇಲೆ ನೆಕ್ಸ್ಟ್ 5 ಇಂದ ಸ್ಟಾರ್ಟ್ ಆಗುತ್ತೆ. 5ಗೆ 0.5%, +or-0.5%, ನೆಕ್ಸ್ಟ್ 6ಗೆ +or-0.25%, 7 +or-0.10%, 8 +or-0.05%. ಅದಾದ್ಮೇಲೆ
ಕೊನೆಗೆ ಗೋಲ್ಡ್ ಮತ್ತೆ ಸಿಲ್ವರಿಗೆ ಬರುತ್ತೆ. ಗೋಲ್ಡ್ಗೆ +or-5% ಮತ್ತೆ ಸಿಲ್ವರ್ಗೆ +or-10%. ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಇದು ಹೋಲ್ ಟೇಬಲ್ ನೆನ್ಪಾಗ್ಬಿಡುತ್ತೆ. ಇದನ್ನ ನೀವು ಮೆಮರೈಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಈ ಒಂದು ಲೈನ್ ಅನ್ನ ಬಿಬಿ ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಡ್ ವೆರಿ ಗುಡ್ ವೈಫ್ ವೇರಿಂಗ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಹೋಲ್ ಚಾರ್ಟ್ ನಿಮ್ಗೆ ವಿದೌಟ್ ಮೆಮರೈಸಿಂಗ್ ನೆನ್ಪಿರುತ್ತೆ. ಇನ್ನು ಇದೇನೋ ಕಂಪ್ಲೀಟ್ ಆಯ್ತು, ಚಾರ್ಟ್ನೆಲ್ಲ ನೆನ್ಪಿಟ್ಕೊಳ್ಳೋದಾಯ್ತು. ಇನ್ನು ನೆಕ್ಸ್ಟ್ ಹೇಗೆ ಒಂದು ರೆಜಿಸ್ಟರ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಎಕ್ಸಾಂಪಲ್ಗೆ ಒಂದು ರೆಜಿಸ್ಟರ್ ತಗೊಂಡಿದ್ದೀನಿ. ಈ ರೆಜಿಸ್ಟರ್ ಮೂಲಕ ನಿಮ್ಗೆ ಹೆಂಗ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈ ರೆಜಿಸ್ಟರ್ ಅಲ್ಲಿ ಇದನ್ನ ಒಂದು 2 ಬ್ಯಾಂಡ್ ರೆಜಿಸ್ಟರ್ ಅಂತ ಕರೀತಾರೆ. ಯಾಕಪ್ಪ 2 ಬ್ಯಾಂಡ್ ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಬ್ಯಾಂಡ್ ಕನ್ಸಿಡರ್ ಆಗುತ್ತೆ, ಬ್ಯಾಂಡ್ 1 ಬ್ಯಾಂಡ್ 2 ಅಂತ. ಇನ್ನು ಉಳಿದೆರಡು ಬ್ಯಾಂಡು ಒಂದು ಮಲ್ಟಿಪ್ಲೈಯರ್ ಆಗುತ್ತೆ, ಇನ್ನೊಂದು ಟಾಲರೆನ್ಸ್ ಆಗುತ್ತೆ. ಹೀಗೆ 3 ಬ್ಯಾಂಡ್ 4 ಬ್ಯಾಂಡ್ 5 ಬ್ಯಾಂಡ್ 6 ಬ್ಯಾಂಡ್ ರೆಜಿಸ್ಟರ್ ಕೂಡ ಬರ್ತವೆ. ಇಲ್ಲಿ ನಾವು ತಗೊಂಡಿರೋ ರೆಜಿಸ್ಟರ್ ಈಗ 2 ಬ್ಯಾಂಡ್ ಇಂದು. ಹೆಂಗೆ ಇದರಲ್ಲಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದು ಅಂತ ಅಂದ್ರೆ, ಇಲ್ಲಿ ನೋಡಿ, ಫಸ್ಟ್ ಬ್ಯಾಂಡ್ ಕಲರ್ ಏನಿದೆ, ಬ್ರೌನ್ ಇದೆ, ಸರಿನಾ? ಬ್ರೌನ್ ಕಲರ್ಗೆ ಬ್ಯಾಂಡ್ 1 ಅಲ್ಲಿ ಏನ್ ವ್ಯಾಲ್ಯೂ ಇದೆ ಚೆಕ್ ಮಾಡಿ. 1 ಇದೆ. ಸೊ ಯು ಹ್ಯಾವ್ ಟು ರೈಟ್ 1 ಫಸ್ಟ್. 1 ನ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಬ್ಯಾಂಡ್ ಹೋಗಿ. ಸೆಕೆಂಡ್ ಬ್ಯಾಂಡ್ ಕಲರ್ ಏನಿದೆ, ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಕಲರ್ ಅಲ್ಲಿ ಬ್ಯಾಂಡ್ 2ಗೆ ವ್ಯಾಲ್ಯೂ ಏನಿದೆ ಚೆಕ್ ಮಾಡಿ. 0 ಇದೆ. ಸೊ ಇನ್ ಫ್ರಂಟ್ ಆಫ್ 1 0 ಬರೀರಿ. ಈಗ ನೆಕ್ಸ್ಟ್ ಬಂದು ಥರ್ಡ್ ಬ್ಯಾಂಡ್ ನಾನು ಏನ್ ಹೇಳಿದೆ, ಮಲ್ಟಿಪ್ಲೈಯರ್ ಆಗಿರುತ್ತೆ ಅಂದೆ. ಸರಿ, ಈಗ ಥರ್ಡ್ ಬ್ಯಾಂಡ್ ಕಲರ್ ಏನು, ರೆಡ್ ಕಲರ್ಗೆ ಮಲ್ಟಿಪ್ಲೈಯರ್ ಅಲ್ಲಿ ಅಂದ್ರೆ ಥರ್ಡ್ ಬ್ಯಾಂಡ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಚೆಕ್ ಮಾಡಿ. 100 ohms ಇದೆ. ಸೊ ನೀವು ಮಲ್ಟಿಪ್ಲೈಯರ್ ಸಿಂಬಲ್ ಬರ್ಕೊಂಡು, ಅಂದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರ್ಕೊಂಡು ಅದ್ರ ಮುಂದೆ ಅದ್ರ ವ್ಯಾಲ್ಯೂನ ಬರೀರಿ, 100 ohm ಅಂತ. ಈಗ ನೀವು ಈ 10 ಮತ್ತೆ ಈಗ 10 ಏನಾಯ್ತು, 10 ಆಯ್ತು. 10 into 100 ohm ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಬರುತ್ತೆ, 1000 ohm ಆಗುತ್ತೆ. 1000 ohm ನ ನಾವು 1 ಕಿಲೋ ಓಮ್ ಅಂತ ಕೂಡ ಕರಿತೀವಿ. ಸೊ ನಾನಿಲ್ಲಿ 1000 ohm ಕೆಳಗೆ 1 ಕಿಲೋ ಓಮ್ ಅಂತ ಕೂಡ ಬರ್ದಿದ್ದೀನಿ. ಕೊನೆಗೆ ಬಂದು ಈ ಗೋಲ್ಡ್ ಕಲರ್ ಇರೋ ಬ್ಯಾಂಡ್, ಗೋಲ್ಡ್ ಕಲರ್ಗೆ ಟಾಲರೆನ್ಸ್ ವ್ಯಾಲ್ಯೂ ಅಂದ್ರೆ ಫೋರ್ತ್ ಬ್ಯಾಂಡ್ ವ್ಯಾಲ್ಯೂ ಏನಿದೆ ಚೆಕ್ ಮಾಡಿ. +or-5% ಇದೆ. ಸೊ 1 ಕಿಲೋ ಓಮ್ ಮುಂದೆ +or-5%. ಇದೇ ರೀತಿ ನೀವು ರೆಜಿಸ್ಟರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು. ಹಿಂದಿನ ಎಕ್ಸಾಂಪಲ್ ಅಲ್ಲಿ ತೋರಿಸಿದ ಹಾಗೆ ಇದು ಇನ್ನೊಂದು ಎಕ್ಸಾಂಪಲ್, ಹೇಗೆ ರೆಜಿಸ್ಟರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಅಂತ. ಇಲ್ಲಿ ನೋಡಿ, ಈ ರೆಜಿಸ್ಟರ್ ಅಲ್ಲಿ ಕೂಡ ಇದು 2 ಬ್ಯಾಂಡ್ ರೆಜಿಸ್ಟರ್. ಈ ರೆಜಿಸ್ಟರ್ ಅಲ್ಲಿ ಫಸ್ಟ್ ಬ್ಯಾಂಡ್ ಬಂದು ರೆಡ್ ಕಲರ್ ಇದೆ. ಈಗ ರೆಡ್ ಕಲರ್ ಅಲ್ಲಿ ಬ್ಯಾಂಡ್ 1ಗೆ ವ್ಯಾಲ್ಯೂ ಏನಿದೆ ಚೆಕ್ ಮಾಡ್ಕೊಳ್ಳಿ. ರೆಡ್ ಕಲರ್ಗೆ ಬ್ಯಾಂಡ್ 1 ಅಲ್ಲಿ ಏನ್ ವ್ಯಾಲ್ಯೂ ಇದೆ, 2 ಇದೆ. 2 ನ ಬರ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಚೆಕ್ ಮಾಡಿ ಸೆಕೆಂಡ್ ಬ್ಯಾಂಡ್ ಯಾವ ಕಲರ್ ಇದೆ ಅಂತ. ಸೆಕೆಂಡ್ ಬ್ಯಾಂಡ್ ಕೂಡ ರೆಡ್ ಕಲರ್ ಇದೆ. ಸೊ ರೆಡ್ ಕಲರ್ಗೆ ಬ್ಯಾಂಡ್ 2 ವ್ಯಾಲ್ಯೂ ಏನಿದೆ ಚೆಕ್ ಮಾಡಿ. ಅಗೇನ್ 2 ಇನ್ ಫ್ರಂಟ್ ಆಫ್ 2 ಬರೀರಿ. ನೆಕ್ಸ್ಟ್ ಬಂದು ಬ್ಯಾಂಡ್ ಮಲ್ಟಿಪ್ಲೈಯರ್ ಬ್ಯಾಂಡ್ ಕಲರ್ ಏನಿದೆ, ಬ್ರೌನ್ ಇದೆ. ಬ್ರೌನ್ ಕಲರು ಮಲ್ಟಿಪ್ಲೈಯರ್ ಅಲ್ಲಿ ಏನ್ ವ್ಯಾಲ್ಯೂ ಬರುತ್ತೆ, 10 ohm ಬರುತ್ತೆ. ಸೊ ಇಂಟು 10 ಅಂತ ಬರ್ಕೊಳ್ಳಿ. ಈಗ ಅದನ್ನ ಮಲ್ಟಿಪ್ಲೈ ಮಾಡಿ, 22 ಇಂಟು 10 ಅಂತ. 22 ಇಂಟು 10 ಏನಾಗುತ್ತೆ, 220 ohm ಆಗುತ್ತೆ. ನೆಕ್ಸ್ಟ್ ಬಂದು ಕೊನೆಗೆ ಫೋರ್ತ್ ಬ್ಯಾಂಡ್ ಕಲರ್ ಏನು, ಗೋಲ್ಡ್ ಕಲರ್. ಗೋಲ್ಡ್ಗೆ ಟಾಲರೆನ್ಸ್ ಅಂದ್ರೆ ಫೋರ್ತ್ ಬ್ಯಾಂಡ್ ವ್ಯಾಲ್ಯೂ ಏನಿದೆ ಚೆಕ್ ಮಾಡಿ, +or-5%. ಸೊ ನೀವು 220 ohm +or-5%
ಈ ನಿಮ್ ರೆಸಿಸ್ಟರ್ನ ವ್ಯಾಲ್ಯೂ ಆಯ್ತು. ಇಷ್ಟೊತ್ತು ಒಂದು 2 ಬ್ಯಾಂಡ್ ರೆಸಿಸ್ಟರ್ನ ಹೆಂಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಅಂತ ನೋಡ್ತಾ ಬಂದ್ರಿ. ಇಲ್ಲಿ ನಿಮ್ಗೆ ಒಂದು 2 ಬ್ಯಾಂಡ್ ರೆಸಿಸ್ಟರ್ ಇದೆ, ಒಂದು 3 ಬ್ಯಾಂಡ್ ರೆಸಿಸ್ಟರ್ ಇದೆ. ಸೊ ನಿಮ್ಗೆ ಇದರಲ್ಲಿ ಈಸಿಯಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. 2 ಬ್ಯಾಂಡ್ ಅಂದ್ರೆ ಹೇಗಿರುತ್ತೆ, 3 ಬ್ಯಾಂಡ್ ಅಂದ್ರೆ ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ, 2 ಬ್ಯಾಂಡ್ ಅಂದ್ರೆ 2 ಬ್ಯಾಂಡ್ಸ್ ಇರ್ತದೆ. ಇನ್ನು 3 ಬ್ಯಾಂಡ್ ಅಂದ್ರೆ 3 ಬ್ಯಾಂಡ್ಸ್ ಜೊತೆಗೆ ಒಂದು ಮಲ್ಟಿಪ್ಲೈಯರ್, ಒಂದು ಟಾಲರೆನ್ಸ್ ಇರುತ್ತೆ. ಇದರಲ್ಲಿ 3 ಬ್ಯಾಂಡ್ ಒಂದು ರೆಸಿಸ್ಟರ್ ಇದೆ. ಮೊದಲಿಗೆ ನಾವು 2 ಬ್ಯಾಂಡ್ ರೆಸಿಸ್ಟರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬಿಡೋಣ. ಇಲ್ಲಿ ನೋಡಿ ಏನಿದೆ, ಇದರಲ್ಲಿ ಫಸ್ಟ್ ಕಲರ್ ಬಂದು ಬ್ರೌನ್. ಬ್ರೌನ್ಗೆ ಬ್ಯಾಂಡ್ 1 ಅಲ್ಲಿ ಏನ್ ವ್ಯಾಲ್ಯೂ ಬರುತ್ತೆ, 1 ಬರುತ್ತೆ. ಸೊ ಯು ಹ್ಯಾವ್ ಟು ರೈಟ್ 1. ನೆಕ್ಸ್ಟ್ ಬಂದು ಬ್ಯಾಂಡ್ 2. ಬ್ಯಾಂಡ್ 2 ಕಲರ್ ಏನಿದೆ, ರೆಡ್ ಇದೆ. ಸೊ ರೆಡ್ಗೆ ಏನ್ ಬರುತ್ತೆ, ಬ್ಯಾಂಡ್ 2 ವ್ಯಾಲ್ಯೂ 2 ಬರುತ್ತೆ. ಸೊ ಯು ಹ್ಯಾವ್ ಟು ರೈಟ್ 2. ನೆಕ್ಸ್ಟ್ ಕಲರ್ ಬಂದು ಥರ್ಡ್ ಬ್ಯಾಂಡ್. ಥರ್ಡ್ ಬ್ಯಾಂಡ್ ಅಂದ್ರೆ ಇದು 2 ಬ್ಯಾಂಡ್ ರೆಸಿಸ್ಟರ್. ಸೊ ನೀವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈಯರ್ಗೆ ಶಿಫ್ಟ್ ಆಗಬೇಕು. ಮಲ್ಟಿಪ್ಲೈಯರ್ ಅಲ್ಲಿ ಬ್ರೌನ್ ಕಲರ್ಗೆ ಏನ್ ವ್ಯಾಲ್ಯೂ ಇದೆ, 10:1. 10:1 ಅಂದ್ರೆ 10 ಓಮ್ ಅಂತ ಅರ್ಥ. ಸೊ 1 2 ಇಂಟು 10 ಏನಾಗುತ್ತೆ, 120 ಓಮ್. 120 ಓಮ್ ಜೊತೆಗೆ ಕೊನೆ ಬ್ಯಾಂಡ್ ನ ವ್ಯಾಲ್ಯೂ ಏನು, ಕೊನೆ ಬ್ಯಾಂಡ್ ಗೋಲ್ಡ್ ಕಲರ್ ಇದೆ. ಹಾಗಾದ್ರೆ ಟಾಲರೆನ್ಸ್ ಅಲ್ಲಿ ಗೋಲ್ಡ್ ಕಲರ್ ನ ವ್ಯಾಲ್ಯೂ ಏನು, ಪ್ಲಸ್ ಆರ್ ಮೈನಸ್ 5 ಬರುತ್ತೆ. ಸೊ 120 ohm plus or minus 5% is the value of our resistor. ಈಗ ನೋಡಿ, ಈಗ 3 ಬ್ಯಾಂಡ್ ರೆಸಿಸ್ಟರ್ಗೆ ಬರೋಣ. 3 ಬ್ಯಾಂಡ್ ರೆಸಿಸ್ಟರ್ ಒಳಗೆ ಫಸ್ಟ್ ಬ್ಯಾಂಡ್ ಕಲರ್ ಏನಿದೆ, ಯೆಲ್ಲೋ ಇದೆ. ಯೆಲ್ಲೋ ಅಂದ್ರೆ ಬ್ಯಾಂಡ್ 1 ಅಲ್ಲಿ ಏನ್ ವ್ಯಾಲ್ಯೂ ಬರುತ್ತೆ, 4 ಬರುತ್ತೆ. ಸೊ 4 ಬರೀರಿ. ನೆಕ್ಸ್ಟ್ ಬಂದು ವೈಲೆಟ್ ಕಲರ್ ಇದೆ. ವೈಲೆಟ್ ಕಲರ್ ನ ಬ್ಯಾಂಡ್ 2 ವ್ಯಾಲ್ಯೂ ಏನಾಗಿರುತ್ತೆ, 7 ಆಗಿರುತ್ತೆ. ಸೊ 4 7. ಇನ್ನು ಬ್ಯಾಂಡ್ 3 ಕಲರ್ ಏನು, ಬ್ಲ್ಯಾಕಿಗೆ ಬ್ಯಾಂಡ್ 3 ಅಲ್ಲಿ ಏನ್ ವ್ಯಾಲ್ಯೂ ಇದೆ, 0. ಸೊ 4 7 0. ಈಗ ಫೋರ್ತ್ ಬ್ಯಾಂಡ್ ಏನಿದೆ ಅದು ನಮ್ದು ಮಲ್ಟಿಪ್ಲೈಯರ್ ಆಗುತ್ತೆ, ಯಾಕಂದ್ರೆ ಇದು 3 ಬ್ಯಾಂಡ್ ರೆಸಿಸ್ಟರ್. ಸೊ 3 ಬ್ಯಾಂಡ್ಸ್ ಇಂದು ಮೊದಲು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡು ಒಂದ್ರ ಮುಂದೆ ಒಂದು ಬರೀತಾ ಹೋಗ್ಬೇಕು. ನೆಕ್ಸ್ಟ್ ಈಗ ಮಲ್ಟಿಪ್ಲೈಯರ್ ವ್ಯಾಲ್ಯೂ ಅಂದ್ರೆ ಮಲ್ಟಿಪ್ಲಿಕೇಶನ್ ಸೈನ್ ಹಾಕಿ ಈಗ ಮಲ್ಟಿಪ್ಲೈಯರ್ ವ್ಯಾಲ್ಯೂ ಬರೆಯೋಣ. ಮಲ್ಟಿಪ್ಲೈಯರ್ ವ್ಯಾಲ್ಯೂ ಏನು, ಮಲ್ಟಿಪ್ಲೈಯರ್ ಕಲರ್ ಏನಿದೆ, ಇದು ಫೋರ್ತ್ ಬ್ಯಾಂಡ್ದು ಬ್ರೌನ್ ಇದೆ. ಸೊ ಬ್ರೌನ್ ವ್ಯಾಲ್ಯೂ ಏನು, ಮಲ್ಟಿಪ್ಲೈಯರ್ ಅಲ್ಲಿ 1 ಇದೆ. 1 ಅಂದ್ರೆ 10 ಓಮ್ ಇಂಟು 10 ಓಮ್. ಈಗ ಕ್ಯಾಲ್ಕುಲೇಟ್ ಮಾಡಿ, 4 7 0 ಇಂಟು 10:1. 10:1 ಅಂದ್ರೆ 10 ಓಮ್. ಏನ್ ಬರುತ್ತೆ, 4.7 K. ಹೋಪ್ಸೋ ಎಲ್ರಿಗೂ ರೆಸಿಸ್ಟರ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಗಿದೆ ಅನ್ಕೊಳ್ತೀನಿ. ಇನ್ನೂ ಏನಾದರೂ ಕನ್ಫ್ಯೂಷನ್ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಮತ್ತಷ್ಟು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್, ಬೈ ಬಾಯ್.